2 ವರ್ಷಗಳ ಮುಂದೆ 24 ವರ್ಷದ ಹುಡುಗಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಬಿಕಾಸ್ ಆಫ್ ಅವರ ತಂಗಿನ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ 2 ದಿನಗಳ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. 2 ದಿನಗಳ ನಂತರ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಅವರು ಮೈಸೂರಿಗೆ ಹೋಗ್ಲಿಕ್ಕೆ ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಸೊ ಅಲ್ಲಿಂದ ಬಸ್ ಹತ್ತಾರೆ. ಬಸ್ ಹತ್ತಿದ ಮೇಲೆ ಟಿಕೆಟ್ ಕೂಡ ತೆಗಿತಾರೆ. ಆ 2 ದಿನಗಳು ಏನು ಅವರು ತಂಗಿ ಜೊತೆ ಇದ್ರೋ ಆ 2 ದಿನಗಳು ಕೂಡ ತುಂಬ ಒಂದು ಆಯಸ್ಸಲ್ಲಿರ್ತಾರೆ. ಸೊ ತುಂಬ ಟಯರ್ಡ್ ಆಗಿದ್ದ ಕಾರಣ ಬಸ್ಸಲ್ಲಿ ಹಂಗೆ ಮಲ್ಕೋತಾರೆ. ಸೊ ಬಸ್ಸಲ್ಲಿ ಸುತ್ತಮುತ್ತ ಸೀಟ್ಗಳು ಫುಲ್ ಆಗಿತ್ತು. ಬಟ್ ಆ 24 ವರ್ಷದ ಹುಡುಗಿದ ಪಕ್ಕದ ಸೀಟ್ ಮಾತ್ರ ಖಾಲಿಯಾಗಿತ್ತು. ಬಸ್ ಮೂವ್ ಆಯ್ತಾ ಎಲ್ಲರೂ ನಿದ್ರೆಗೆ ಜಾರಿದ್ರು. ಸೊ 24 ವರ್ಷದ ಹುಡುಗಿ ಕೂಡ ಟಯರ್ಡಲ್ಲಿದ್ದ ಕಾರಣ ನಿದ್ರೆಗೆ ಜಾರಿದ್ರು. ಸೊ ಬಸ್ ಸ್ಟಾಪ್ ಆಗುತ್ತೆ. ಬಸ್ ಸ್ಟಾಪ್ ಆಗಬೇಕಾದ್ರೆ ಅಲ್ಲಿ ಒಂದು ಡೀಸೆಂಟ್ ಆಗಿರೋ ಹುಡುಗ ಬಂದ್ಬಿಟ್ಟು ಆ ಬಸ್ ಹತ್ಕೋತಾನೆ. ಸ್ಮಾರ್ಟ್ ಆಗಿರೋ ಹುಡುಗನೇ ಬಂದು ಆ 24 ವರ್ಷದ ಹುಡುಗಿ ಪಕ್ಕದಲ್ಲೇ ಬಂದು ಕೂರ್ತಾನೆ. ಕೂತ ನಂತರ ಆ ಹುಡುಗ ಆ ಹುಡುಗಿನ ನೋಡ್ತಾನೆ ಇರ್ತಾನೆ. ಇವನು ಕೂಡ ಮಲ್ಗೋ ಥರ ನಾಟಕ ಮಾಡ್ಕೊಂಡು ಮಲ್ಕೊಬಿಡ್ತಾನೆ. ಸಡನ್ಲಿ ಹುಡುಗಿಗೆ ಎಚ್ಚರ ಆಗುತ್ತೆ. ಪಕ್ಕದಲ್ಲಿ ಯಾರು ಕೂತಿರೋ ಥರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಜರಿ ಕೂರ್ತಾನೆ. ಡೀಸೆಂಟ್ ಆಗಿರೋ ಹುಡುಗನೇ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಮಲ್ಕೋತಾನೆ. ಬಿಕಾಸ್ ಆಫ್ ಅಷ್ಟೊಂದು ಟಯರ್ಡ್ ಆಗಿರ್ತಾನೆ. ಅವರು ಕೂಡ ಏನು ಮಾಡ್ತಾನೆ ಅಂದರೆ ಮಲಗಿರೋ ಥರ ನಾಟಕ ಮಾಡಿಕೊಂಡು ಆ ಹುಡುಗಿ ಕೈ ಮೇಲೆ ಈ ಥರ ಕೈನ ಮಾಡುತ್ತಾನೆ. ಮಲಗಿದ ತಕ್ಷಣ ಹುಡುಗಿಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿದ ತಕ್ಷಣ ಹುಡುಗಿ ಎದ್ದು ನೋಡ್ತಾಳೆ. ಎದ್ದು ನೋಡ್ಬೇಕಾದ್ರೆ ಹುಡುಗ ಮಲಗಿರ್ತಾನೆ. ಯಾಕಂದ್ರೆ ಬಂದ್ಬಿಟ್ಟು ಮಿಸ್ಸಾಗಿ ಕೈ ಬಿದ್ದಿರ್ಬೇಕನ್ನೋ ಅಂತ ಹೇಳ್ಬಿಟ್ಟು ಹುಡುಗಿ ಏನು ಮಾಡ್ತಾನೆ ಸ್ವಲ್ಪ ಇನ್ನೂ ಜರಿಗೆ ಆ ಕಡೆ ಕೂತ್ಕೋತಾನೆ. ಆ ಹುಡುಗ ನಿದ್ರೆ ಜಾರಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಗಿ ನಂಬಿದಲ್ಲಿ ಅಂದ್ಕೊಂಡು ಅದನ್ನೇ ಅಡ್ವಾಂಟೇಜ್ ತಗೊಂಡು ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮತ್ತೆ ಅದೇ ಥರ ಮಾಡ್ತಾನೆ. ಪಕ್ಕದಲ್ಲಿ ಹೋಗಿ ಜರಿಗೆ ಕೂತ್ಕೊಬಿಟ್ಟು ಅವನು ಆ ಹುಡುಗಿ ಶೋಲ್ಡರ್ ಮೇಲೆ ಇವನು ತಲೆ ಇಡೋಕೆ ಹೋಗ್ತಾನೆ. ಬಟ್ ಅವನು ತಲೆ ಇಡೋ ಬದಲು ಏನು ಮಾಡ್ತಾನೆ ಅಂದರೆ ಕೈನೂ ಕೂಡ ಸೇರಿ ಜೊತೆಗೆ ಮಡಗ್ತಾನೆ. ಸೊ ಕೈನ ಮಡಗಿದ ತಕ್ಷಣ ಹುಡುಗಿ ಎಚ್ಚರ ಆಗುತ್ತೆ. ಏನು ಇವನು ಈ ಥರ ಪದೇ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಈ ಸತ ಅವನ ಮೇಲೆ ಡೌಟ್ ಬರುತ್ತೆ. ಈ ಸಲ ಎಚ್ಚರಿಕೆಯಿಂದ ಅವಳು ಕೂಡ ನಿದ್ರೆ ಮಾಡಿರೋ ಥರ ನಾಟಕ ಮಾಡ್ತಾಳೆ. ಹೆಂಗಾರು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾಳೆ. ಸೊ ತದನಂತರ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಹಂಗೆ ನಿದ್ರೆ ಮಾಡೋ ಥರ ನಾಟಕ ಮಾಡ್ತಾ ಇರ್ತಾರೆ. ಸೊ ಹುಡುಗ ಬಂದ್ಬಿಟ್ಟು ಅಗೇನ್ ಹುಡುಗಿ ನಂಬಿದಲ್ಲ ಅಂದ್ಕೊಂಡು ಈ ಸಲನೂ ಅದೇ ಥರ ಕೈ ಮೇಲೆ ಕೈ ಮಾಡ್ತಾನೆ. ಹುಡುಗಿ ಮೇಲೆ ಹುಡುಗನ ಕೈ ಮಡಗಿದ ತಕ್ಷಣ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಇನ್ನೊಂದು ಕೈಯಲ್ಲಿ ಆ ಹುಡುಗನ ಕೈನ ಲಾಕ್ ಮಾಡ್ತಾನೆ. ಸೊ ಲಾಕ್ ಮಾಡಿ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಆ ಹುಡುಗನ ಕಡೆ ತಿರುಗಿಬಿಟ್ಟು ಸ್ಮೈಲ್ ಮಾಡ್ತಾನೆ. ಹುಡುಗ ಏನು ಮಾಡ್ತಾನೆ ಅಂದರೆ ಹುಡುಗಿ ಫರ್ಟ್ ಆದ್ಲ ಅಂದ್ಕೊಂಡು ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮುಖನ ಹತ್ರಕ್ಕೆ ತಗೊಂಡು ಹೋಗ್ತಾನೆ. ಸೊ ಹುಡುಗಿ ಮುಖ ಇದು ಸ್ಮೈಲ್ ಮಾಡ್ತಿದ್ದಾಳೆ. ಆ ಹುಡುಗನ ಏನು ಮಾಡ್ತಾನೆ ಅಂದರೆ ಮುಖನ ಹಿಂಗೆ ಹತ್ತಿರ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಅದಾದ ನಂತರ ಅಲ್ಲಾಗಿದ್ದ ದುರ್ಘಟನೆ ಬೇಡ. ಸೊ ಗಾಯ್ಸ್ ಈ ವಿಡಿಯೋನ ನೀವು ನೋಡಿ. ಯಾಕಂದರೆ ಆ ಹುಡುಗ ಮುಖನ ಹತ್ರ ತಗೊಂಡ್ಬಂದ್ಮೇಲೆ ಅಲ್ಲಿ ಏನಾಯ್ತು ಅಂದರೆ ಇದು ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮೋಟಿವೇಶನ್ ಆಗಿರುತ್ತೆ. ಸೊ ಇತ್ತೀಚೆಗೆ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ. ಬಟ್ ಅದನ್ನು ಯಾರಾದರೂ ಕಾಪಾಡಿ ಅನ್ನೋ ಬದಲು ಆ ಹುಡುಗಿ ಮಾಡಿದ ವಿಷಯ ತಿಳ್ಕೊಂಡ್ರೆ ಮುಂದೆ ನೀವು ಕೂಡ ಇದೇ ಥರ ಮಾಡ್ತೀರಾ.